ಗಾನಗಂಧರ್ವನಾಗಿ ಅಭಿನಯ ಗಾಯಕನಾಗಿ ಹೆಸರು ತೆಗೆದುಕೊಂಡು ಸಿನಿ ರಂಗದಲ್ಲಿ ಸುವರ್ಣಾಕ್ಷರಗಳೊಂದಿಗೆ ಬರೆಯಲ್ಪಟ್ಟ ಹೆಸರೇ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ಆದ್ರೆ ಎಸ್.ಪಿ.ಬಿ. ಅವರ ಮಗನಾದ ಎಸ್.ಪಿ. ಚರಣ್ ಮೇಲೆ ಮಾತ್ರ ಸಿನಿ ರಂಗದಲ್ಲಿ ಯಾರ ಮೇಲೂ ಇಲ್ಲದಷ್ಟು ಕೇಸುಗಳು, ವಿವಾದಗಳು ಇವೆ. ತಂದೆಯ ಹೆಜ್ಜೆ ಗುರುತುಗಳಲ್ಲೇ ನಡೆಯುತ್ತಾ ಸಿಂಗರ್ ಆಗಿ ಸಾವಿರಾರು ಹಾಡುಗಳನ್ನ ಹಾಡಿದ ಎಸ್.ಪಿ. ಚರಣ್ ಅವರು ಕೇವಲ ಸಿಂಗರ್ ಆಗಿ ಮಾತ್ರವಲ್ಲ, ಆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಆದ್ರೆ ಎಸ್.ಪಿ. ಚರಣ್ ತಂದೆಯಷ್ಟು ಫೇಮಸ್ ಆಗದಿರಲು ಕಾರಣ ಯಾರು? ಬಾಲಸುಬ್ರಹ್ಮಣ್ಯಂ ಅವರು ಚರಣ್ ನನ್ನ ಇಂಡಸ್ಟ್ರಿಯಿಂದ ಏಕೆ ದೂರವಿಟ್ಟರು? ಚರಣ್ ನಿಂದಾಲೇ ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಆಸ್ತಿಯನ್ನ ಕಳೆದುಕೊಂಡರ? 2 ಬಾರಿ ವಿಚ್ಛೇದನ ತೆಗೆದುಕೊಂಡ ಮೇಲೂ ಕೂಡ ಈಗ ಮತ್ತೆ ಮದುವೆಗೆ ಸಿದ್ಧರಾಗ್ತಿದ್ದಾರಾ? ಅವರ ಮೇಲೆ ರೇಪ್ ಕೇಸ್ ಹಾಕಿದ ಆ ಹೀರೋಯಿನ್ ಯಾರು? ತಮಿಳಿನ ಅಜಿತ್ ಹೀರೋ ಆಗಲು ಚರಣ್ ಕಾರಣನ? ಎಂಬ ಹಲವಾರು ಆಸಕ್ತಿಯಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಶ್ರೀಪತಿ ಪಂಡಿತಾರಾಧ್ಯುಲ ಚರಣ್ ಅಲಿಯಾಸ್ ಎಸ್.ಪಿ. ಚರಣ್ ಇವರು 1972 ಜನವರಿ 7ರಂದು ತಮಿಳುನಾಡಿನ ಚೆನ್ನೈಯಲ್ಲಿ ಜನಿಸ್ತಾರೆ. ತಂದೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು, ತಾಯಿ ಸಾವಿತ್ರಿ. ಇವರಿಗೆ ಪಲ್ಲವಿ ಎಂಬ ಅಕ್ಕ ಸಹ ಇದ್ದಾರೆ. ಇವರದ್ದು ಸಂಗೀತ ಹಿನ್ನೆಲೆಯ ಕುಟುಂಬ. ಆದ್ರೂ ಚರಣ್ಗೆ ಮಾತ್ರ ಚಿಕ್ಕಂದಿನಿಂದ ಸಿನಿಮಾಗಳಲ್ಲಿ ಆಕ್ಟರ್ ಆಗಬೇಕೆಂಬ ಆಸಕ್ತಿ ಇರುತ್ತೆ. ತಂದೆಯಂತೆ ಸಿಂಗರ್ ಆಗೋದು ಇಷ್ಟವಿರೋದಿಲ್ಲ. ಚರಣ್ ತನ್ನ ಸ್ಕೂಲಿಂಗ್ ಅನ್ನ ಚೆನ್ನೈನ ಅಸ್ಸಾಂ ಮೆಮೋರಿಯಲ್ ಸ್ಕೂಲಲ್ಲಿ ಪೂರ್ಣಗೊಳಿಸ್ತಾರೆ. ಅದೇ ಸ್ಕೂಲಲ್ಲಿ ಹೀರೋ ಅಜಿತ್ ಕೂಡ ಇದ್ದದ್ದು. ಅಲ್ಲೇ ಇಬ್ಬರು ಕ್ಲಾಸ್ಮೇಟ್ಸ್, ಬೆಂಚ್ಮೇಟ್ಸ್ ಆಗುವುದು ಮತ್ತೊಂದು ವಿಶೇಷತೆ. ಓದಿನಲ್ಲಿ ಅಷ್ಟಕ್ಕಷ್ಟೇ ಆಗಿದ್ದ ಚರಣ್ ಸಾಕಷ್ಟು ಸ್ಕೂಲ್ಗಳನ್ನ ಬದಲಾಯಿಸ್ತಾರೆ. 7ನೇ ತರಗತಿಗೇನೆ 7 ಸ್ಕೂಲ್ಗಳನ್ನ ಬದಲಾಯಿಸ್ತಾರೆ. ಇದರಿಂದ ಎಸ್.ಪಿ.ಬಿ. ಅವರಿಗೆ ತನ್ನ ಮಗನ ಭವಿಷ್ಯದ ಬಗ್ಗೆ ಚಿಂತೆಗಳು ಹೆಚ್ಚಾಗಿ ಏನ್ ಮಾಡ್ಬೇಕೆಂದು ತಿಳಿಯದ ಸ್ಥಿತಿಯಲ್ಲಿದ್ದಾಗ ಅವರ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡ US ಅಲ್ಲಿರುವ ಒಬ್ಬ ಕ್ಲೋಸ್ ಫ್ರೆಂಡ್ ಚರಣ್ ಅನ್ನ USA ಗೆ ಕಳಿಸಿ ಅವನ ಸಂಪೂರ್ಣ ಓದಿನ ಜವಾಬ್ದಾರಿಯನ್ನ ನಾನು ನೋಡಿಕೊಳ್ತೇನೆ ಎಂದು ಹೇಳಿದ್ದರಿಂದ ಎಸ್.ಪಿ.ಬಿ. ಅವರು ಚರಣ್ ಅವರನ್ನ 1986ರಲ್ಲಿ USA ಗೆ ಕಳಿಸ್ತಾರೆ. ಹೀಗೆ ಚರಣ್ ಅಲ್ಲೇ ಓದುತ್ತಾ ಸಂಗೀತದ ಮೇಲೆಯೂ ಉತ್ತಮ ಹಿಡಿತ ಸಾಧಿಸ್ತಾರೆ. ಚರಣ್ ತನ್ನ BBA ಡಿಗ್ರಿಯನ್ನ ಪೂರ್ಣಗೊಳಿಸಿದ ನಂತರ US ಅಲ್ಲಿರುವ ಒಂದು ಆಡ್ ಏಜೆನ್ಸಿಯಲ್ಲಿ ಸೇರ್ಕೊಂಡು ಅದರ ಮೇಲೆ ಹೆಚ್ಚಿನ ಜ್ಞಾನ ಹೆಚ್ಚಿಸಿಕೊಳ್ಳಲು ಮಾಸ್ ಮೀಡಿಯಾ ಕೋರ್ಸ್ ಅನ್ನ ಪೂರ್ಣಗೊಳಿಸ್ತಾರೆ. ಈ ಕ್ರಮದಲ್ಲೇ ಅಮೆರಿಕಾದಲ್ಲಿ ಗುಜರಾತ್ಗೆ ಸೇರಿದ ಇಂಡಸ್ಟ್ರಿಯಲಿಸ್ಟ್ ಮಗಳಾದ ಸ್ಮಿತಾಳೊಂದಿಗೆ ಚರಣ್ಗೆ ಉತ್ತಮ ಪರಿಚಯ ಏರ್ಪಟ್ಟು ಆ ಪರಿಚಯ ಕೊಂಚ ಪ್ರೇಮವಾಗಿ ಮಾರ್ಪಡುತ್ತೆ. ಈ 2 ವರ್ಷಗಳಲ್ಲಿ ತನ್ನ ಕೋರ್ಸ್ ಮುಗಿದ ನಂತರ US ಅಲ್ಲಿ ತನ್ನದೇ ಆದ ಒಂದು ಆಡ್ ಏಜೆನ್ಸಿಯನ್ನ ಓಪನ್ ಮಾಡಿ ಅಲ್ಲೇ ಕೆಲಸ ಮಾಡಬೇಕೆಂದು ನಿರ್ಧರಿಸ್ತಾರೆ. ಹೀಗೆ ಮಗ ಉದ್ಧಾರ ಆಗ್ತಾ ಇದ್ದಿದ್ದರಿಂದ ಎಸ್.ಪಿ.ಬಿ. ಅವರು ಕೂಡ ಚರಣ್ ಕೇಳಿದಷ್ಟು ಹಣವನ್ನ ನೀಡ್ತಾ ಅವರನ್ನ ಎಂಕರೇಜ್ ಮಾಡಿದ್ದರಿಂದ ಚರಣ್ ನ್ಯೂಯಾರ್ಕ್ ಅಲ್ಲೂ ಒಂದು ಆಡ್ ಏಜೆನ್ಸಿಯನ್ನ ಪ್ರಾರಂಭಿಸ್ತಾರೆ. ಆದ್ರೆ ಪ್ರಾರಂಭಿಸಿದಾಗ ಇದ್ದಷ್ಟು ಆತ್ಮವಿಶ್ವಾಸ, ಆಸಕ್ತಿ ಚರಣ್ಗೆ ಕೆಲವು ತಿಂಗಳುಗಳಲ್ಲೇ ಹೋಗಿದ್ದರಿಂದ ಆಡ್ ಏಜೆನ್ಸಿ ನಷ್ಟದಲ್ಲಿ ಬೀಳುತ್ತೆ. ಇದರಿಂದ ಹೂಡಿಕೆ ಮಾಡಿದ ಹಣವೆಲ್ಲ ಕಳೆದುಕೊಂಡಿದ್ದರಿಂದ ಇನ್ನು ಏನು ಮಾಡಲಾರದೆ ಮತ್ತೆ ಚೆನ್ನೈಗೆ ಬರ್ತಾರೆ. ಹೀಗೆ ಚರಣ್ ತನಗಿದ್ದ ಒಬ್ಬನೇ ಗಂಡು ಮಗನಾಗಿದ್ದರಿಂದ ಎಸ್.ಪಿ.ಬಿ. ಅವರು ಸಹ ಏನು ಹೇಳಲಾರದೆ ಸಿಂಗರ್ ಆಗಿ ಟ್ರೈ ಮಾಡು ಎಂದು ಎಂಕರೇಜ್ ಮಾಡ್ತಾರೆ. ಆದ್ರೆ ಚರಣ್ಗೆ ಸಿಂಗಿಂಗ್ ಮೇಲೆ ಆಸಕ್ತಿ ಇಲ್ಲದೆ ಇದ್ದಿದ್ದರಿಂದ ತನ್ನ ತಂದೆಗಾಗಿ ಇಳೆಯರಾಜ ಸಂಗೀತದಲ್ಲಿ ಕೆಲವು ಹಾಡುಗಳನ್ನ ಹಾಡ್ತಾರೆ. ಈ ಕ್ರಮದಲ್ಲೇ ತಾನು ಪ್ರೀತಿಸಿದ ವಿಷಯವನ್ನ ಮನೆಯಲ್ಲಿ ಹೇಳಿದಾಗ ಮದುವೆ ಮಾಡಿದ್ರೆ ಜವಾಬ್ದಾರಿಗಳು ಬರ್ತವೆ ಎಂದು ಎಸ್.ಪಿ.ಬಿ. ಅವರು ಚರಣ್ ಸ್ಮಿತಾರ ಪ್ರೇಮವನ್ನ ಸ್ವೀಕರಿಸಿ 1998ರಲ್ಲಿ ಇಬ್ಬರ ಕುಟುಂಬ ಸದಸ್ಯರ ಸಮಕ್ಷಮದಲ್ಲಿ ಅವರಿಬ್ಬರಿಗೂ ಘನವಾಗಿ ಮದುವೆ ಮಾಡ್ತಾರೆ. ಹೀಗೆ ಅವರ ಅನ್ಯೋನ್ಯ ಸಂಸಾರಕ್ಕೆ ನೆನಪಾಗಿ ಮಯೂಖ, ಜಾಹ್ನವಿ ಎಂಬ ಅವಳಿ ಮಕ್ಕಳು ಜನಿಸ್ತಾರೆ. ಇನ್ನು ಮದುವೆಯ ನಂತರ ಚರಣ್ ಯಾವ ಕೆಲಸವೂ ಮಾಡದೆ ಮನೆಯಲ್ಲೇ ಇದ್ಕೊಂಡು ದಿನಾಲು ಪಾರ್ಟಿಗಳು, ಪಬ್ಗಳು ಎಂದು ಸುತ್ತುತ್ತಾ ಜವಾಬ್ದಾರಿ ಇಲ್ಲದೆ ತಿರುಗುತ್ತಾ ಇದ್ದುದರಿಂದ ಇದೇ ವಿಷಯದ ಕುರಿತಾಗಿ ಚರಣ್ಗೆ ತನ್ನ ಹೆಂಡತಿಗೆ ಜಗಳಗಳು ಶುರುವಾಗ್ತವೆ. ಇದರಿಂದ ಎಸ್.ಪಿ.ಬಿ. ಅವರು ಚರಣ್ಗೆ ತನಗೆ ಇಷ್ಟ ಬಂದ ಕೆಲಸ ಮಾಡು ಎಂದು, ಅದಕ್ಕೆ ನಾನು ಬೆಂಬಲಿಸ್ತೇನೆ ಎಂದು ಹೇಳಿದ್ದರಿಂದ ಚರಣ್ ಮೊದಲು ಪ್ರೊಡ್ಯೂಸರ್ ಆಗ್ಬೇಕೆಂದುಕೊಳ್ತಾರೆ. ಆದ್ರೆ ಪ್ರೊಡಕ್ಷನ್ ಅಲ್ಲಿ ತನಗೆ ಅಷ್ಟೊಂದು ಅನುಭವ ಇಲ್ಲದೆ ಇದ್ದುದರಿಂದ ಬಾಲು ಅವರು ಮೊದಲು ಚರಣ್ಗೆ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೋ ಎಂದು ಡೈರೆಕ್ಟರ್ ಕೆ. ಬಾಲಚಂದರ್ ಅವರ ಮಗನಾದ ಕೈಲಾಸಂ ಅವರತ್ರ ಅಸಿಸ್ಟೆಂಟ್ ಆಗಿ ಸೇರಿಸ್ತಾರೆ. ಹೀಗೆ ಕೈಲಾಸಂ ಅದಾಗ್ಲೇ ಹಲವಾರು ಮೂವಿಗಳನ್ನ ಪ್ರೊಡ್ಯೂಸ್ ಮಾಡಿದ್ದರೂ ಸಹ ಅವು ಫ್ಲಾಪ್ ಆಗಿ ಕಂಪನಿ ನಷ್ಟದಲ್ಲಿ ಸಾಗ್ತಾ ಇದ್ದುದರಿಂದ ಕೈಲಾಸಂ ತಮಿಳು ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕೆಂದು ಯೋಚಿಸ್ತಾರೆ. ಹೀಗೆ ಆ ಸೀರಿಯಲ್ಗಳಿಗೆ ಕಲಾವಿದರನ್ನ ಆಡಿಷನ್ ಮಾಡುವಾಗ ಎಸ್.ಪಿ. ಚರಣ್ಗೂ ಆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಬೇಕೆಂದು ಆಸಕ್ತಿ ಇದ್ದುದರಿಂದ ಅದೇ ವಿಷಯವನ್ನ ಕೈಲಾಸಂಗೆ ಹೇಳಿದಾಗ ಆತನು ಚರಣ್ಗೆ ಬೆಂಬಲ ನೀಡ್ತಾ ಊಂಜಲ್ ಎಂಬ ಸೀರಿಯಲ್ ಅಲ್ಲಿ ಚರಣ್ಗೆ ಅವಕಾಶ ನೀಡ್ತಾರೆ.
ಹೀಗೆ ಈ ಸೀರಿಯಲ್ 1999ರಲ್ಲಿ ಟೆಲಿಕಾಸ್ಟ್ ಆಗಿ ಉತ್ತಮ ಆದರಣೆ ಪಡೆಯೋದ್ರೊಂದಿಗೆ ಚರಣ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ಪ್ರೊಡಕ್ಷನ್ ಅಲ್ಲಿ ಅನುಭವವನ್ನ ಕೊಡುತ್ತೆ. ಹೀಗೆ ಮಗನು ಸೀರಿಯಲ್ ಅಲ್ಲಿ ಮಾಡಿದ ಆಕ್ಟಿಂಗ್ ನೋಡಿ ಪ್ರಭಾವಿತರಾದ SPB ಅವರು ಕನ್ನಡದಲ್ಲಿ ತನ್ನ ಮಗನನ್ನ ಹೀರೋ ಆಗಿ ಮಹಾ ಎಡಬಿಡಂಗಿ ಎಂಬ ಮೂವಿಯನ್ನ ತೆಗಿತಾರೆ. ಆದ್ರೆ ಭಾರಿ ನಿರೀಕ್ಷೆಗಳೊಂದಿಗೆ ರಿಲೀಸ್ ಆದ ಈ ಮೂವಿ ಫ್ಲಾಪ್ ಆಗಿದ್ದರಿಂದ SPB ಅವರು ಚರಣ್ಗೆ ಟಿವಿ ಶೋಗಳಲ್ಲಿ ಹೋಸ್ಟ್ ಆಗಿ ಕೆಲಸ ಮಾಡುವ ಅವಕಾಶವನ್ನ ಕೊಡಿಸ್ತಾರೆ. ಆದ್ರೆ ಚರಣ್ ಆಂಕರಿಂಗ್ ತುಂಬಾ ವೀಕ್ ಆಗಿದ್ರಿಂದ ಜನರು ಆ ಪ್ರೋಗ್ರಾಂ ಮೂಲಕ ಅಷ್ಟೊಂದು ಆಕರ್ಷಿತರಾಗದೇ ಇದ್ದಿದ್ರಿಂದ ಕೆಲವೇ ದಿನಗಳಲ್ಲಿ ಆ ಪ್ರೋಗ್ರಾಂಗಳು ಕ್ಲೋಸ್ ಆಗಿ ಚರಣ್ ಮನೆಯಲ್ಲೇ ಕೂಡುವ ಸ್ಥಿತಿಗೆ ಬರ್ತಾರೆ. ಇನ್ನು ಚರಣ್ ತನ್ನ ತಂದೆಯ ಸಂಪಾದನೆಯ ಮೇಲೆ ಅವಲಂಬಿತವಾಗಿರೋದನ್ನ ನೋಡಿದ ತನ್ನ ಹೆಂಡತಿ ಸ್ಮಿತಾ ಪ್ರತಿದಿನ ಜಗಳ ಮಾಡ್ತಾ ಇದ್ದಿದ್ರಿಂದ ಇಬ್ಬರ ನಡುವೆ ಮನಸ್ತಾಪಗಳು ಬಂದು ಮದುವೆಯಾದ 4 ವರ್ಷಗಳಲ್ಲೇ ವಿಚ್ಛೇದನ ತೆಗೆದುಕೊಳ್ತಾರೆ. ಇದರಿಂದ ಸ್ಮಿತಾ ಅವರು ತನ್ನ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಭಾರತದಿಂದ USA ಹೋಗಿ ಅಲ್ಲಿ ಸೆಟಲ್ ಆಗ್ತಾರೆ. ಈ ವಿಚ್ಛೇದನದಿಂದ ಮಾನಸಿಕವಾಗಿ ಕುಸಿದು ಹೋದ ಚರಣ್ ಡಿಪ್ರೆಷನ್ಗೆ ಹೋಗಿದ್ರಿಂದ ಮಗನ ಸ್ಥಿತಿಯನ್ನ ನೋಡಿ ಸಹಿಸಲಾರದೆ SPB ಅವರು ಚರಣ್ಗೆ ಸಂಪೂರ್ಣ ಸ್ವತಂತ್ರ ನೀಡಿ, ನೀನು ಹೀರೋ ಆಗಬೇಕೆಂದ್ರೆ ಅಥವಾ ಪ್ರೊಡ್ಯೂಸರ್ ಆಗಬೇಕೆಂದ್ರೆ ಆಗೋ, ನಿನ್ನಿಷ್ಟ, ನಾನು ನಿನಗೆ ಸಂಪೂರ್ಣ ಬೆಂಬಲ ನೀಡ್ತೇನೆ, ಆರ್ಥಿಕವಾಗಿ ಯಾವ ಸಮಸ್ಯೆ ಇಲ್ಲದಂತೆ ನೋಡಿಕೊಳ್ತೇನೆ ಎಂದು ಮಾತು ಕೊಡ್ತಾರೆ. ಇದರಿಂದ ಚರಣ್ ತಕ್ಷಣ ಕ್ಯಾಪ್ಟನ್ ಫಿಲ್ಮ್ ವರ್ಕ್ಸ್ ಎಂಬ ಪ್ರೊಡಕ್ಷನ್ ಕಂಪನಿಯನ್ನ ಪ್ರಾರಂಭಿಸಿ ಹೊಸ ಡೈರೆಕ್ಟರ್ಗಳನ್ನ ಕರೆದು ಕತೆಗಳನ್ನ ಕೇಳಲು ಪ್ರಾರಂಭಿಸ್ತಾರೆ. ಈ ಕ್ರಮದಲ್ಲೇ ತಾನು ಊಂಜಲ್ ಧಾರಾವಾಹಿ ಮಾಡುವಾಗ ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ ಸಮುದ್ರ ಕನ್ನಿ ಒಂದು ಕತೆಯನ್ನ ಬರೆದು ಪ್ರೊಡ್ಯೂಸರ್ಗೋಸ್ಕರ ಹುಡುಕ್ತಿದ್ದಾಗ ಚರಣ್ ಕರೆದು ಕಥೆಯನ್ನ ಕೇಳಿ ಅದು ತನಗೆ ಚೆನ್ನಾಗಿ ಇಷ್ಟವಾಗಿ ತಾನೇ ಮೇನ್ ಹೀರೋ ಆಗಿ, ವೆಂಕಟ್ರಾವ್ 2ನೇ ಹೀರೋ ಆಗಿ, ಮೀರಾ ವಾಸುದೇವನ್ ಹೀರೋಯಿನ್ ಆಗಿ ಚರಣ್ ನಡೆಯದನೆ ಎಂಬ ಮೂವಿಯನ್ನ ಪ್ರಾರಂಭಿಸ್ತಾರೆ. ಆ ಮೂವಿಗೆ SPB ಅವರು ಸಂಗೀತ ನೀಡ್ತಾರೆ. ಹೀಗೆ ಆ ಮೂವಿಯನ್ನ ಭಾರಿ ಬಜೆಟ್ ಅಲ್ಲಿ ನಿರ್ಮಿಸ್ತಾರೆ. ಆದ್ರೆ ಆ ಮೂವಿ 2003 ಸೆಪ್ಟೆಂಬರ್ 19ರಂದು ರಿಲೀಸ್ ಆಗಿ ಫ್ಲಾಪ್ ಆಗುತ್ತೆ. ಆದ್ರೂ ಕೂಡ ಹಿಂದೆ ಸರಿಯದ ಚರಣ್ ಮತ್ತೆ ಸಮುದ್ರಕನ್ನಿ ನಿರ್ದೇಶನದಲ್ಲೇ ತಾನು ಹೀರೋ ಆಗಿ, ಪೂಜಾ ಭಾರತಿ ಹೀರೋಯಿನ್ ಆಗಿ ನಾಲೋ ಎಂಬ ತೆಲುಗು ಮೂವಿಯನ್ನ ಮಾಡ್ತಾರೆ. ಆದ್ರೆ ಆ ಮೂವಿ ಸಹ 2004 ನವೆಂಬರ್ 19ರಂದು ರಿಲೀಸ್ ಆಗಿ ಹೀಗೆ ಬಂದು ಹಾಗೆ ಹೋಗುತ್ತೆ. ಚರಣ್ ಆ ಮಧ್ಯದಲ್ಲಿ ಅಣ್ಣಮಲೈ, ಅಕ್ಕ ಚೆಲ್ಲೆಳ್ಳು, ಬೊಮ್ಮ ಈಗಲ್ ಎಂಬ ಸೀರಿಯಲ್ಗಳಲ್ಲೂ ಆಕ್ಟ್ ಮಾಡ್ತಾ 2003ರಲ್ಲಿ ಬಂದ ಬಾಯ್ಸ್ ಮೂವಿಯಲ್ಲಿ ಹೀರೋ ಸಿದ್ಧಾರ್ಥ್ಗೆ ತೆಲುಗಲ್ಲಿ ವಾಯ್ಸ್ ನೀಡೋದ್ರ ಜೊತೆಗೆ ಡಬ್ಬಿಂಗ್ ನಲ್ಲೂ ಪ್ರವೇಶ ಪಡಿತಾರೆ. ಜನರು ತನ್ನನ್ನ ಹೀರೋ ಆಗಿ ಸ್ವೀಕರಿಸ್ತಾ ಇಲ್ಲವೆಂದು ಚರಣ್ ಪೂರ್ಣವಾಗಿ ಪ್ರೊಡ್ಯೂಸರ್ ಆಗಿ ಬದಲಾಗಬೇಕೆಂದು ನಿರ್ಧರಿಸ್ತಾರೆ. ಇದರಿಂದ ಇನ್ಮುಂದೆ ಸಣ್ಣ ಪುಟ್ಟ ಮೂವಿಗಳು ಅಲ್ಲದೆ ದೊಡ್ಡದಾಗಿ ಪ್ರೊಡಕ್ಷನ್ ಮಾಡಿ ಉತ್ತಮ ಲಾಭಗಳನ್ನ ಪಡೆಯಬೇಕೆಂದು 2004ರಲ್ಲಿ ಬಂದ ತೆಲುಗಿನ ವರ್ಷಂ ಮೂವಿ ರಿಮೇಕ್ ರೈಟ್ಸ್ ತೆಗೆದುಕೊಂಡು ತಮಿಳಲ್ಲಿ ಮಳೆಯ ಎಂಬ ಮೂವಿಯನ್ನ ತೆಗಿತಾರೆ. ಹೀಗೆ ಅದರಲ್ಲಿ ಜಯಂ ರವಿಯನ್ನ ಹೀರೋ ಆಗಿ, ಶ್ರೇಯಾ ಹೀರೋಯಿನ್ ಆಗಿ ನಟಿಸಿದರು. 2005ರಲ್ಲಿ ರಿಲೀಸ್ ಆದ ಆ ಮೂವಿ ಕೂಡ ಫ್ಲಾಪ್ ಆಗಿ ಆರ್ಥಿಕವಾಗಿ ಚರಣ್ಗೆ ಹಲವು ನಷ್ಟಗಳನ್ನ ತಂದಿಡುತ್ತೆ. ಹೀಗೆ ಇನ್ಮುಂದೆ ದೊಡ್ಡ ಬಜೆಟ್ ಅಲ್ಲಿ ಅಲ್ಲದೆ ಕಡಿಮೆ ಬಜೆಟ್ ಅಲ್ಲೇ ಮೂವಿಗಳನ್ನ ಮಾಡಬೇಕೆಂದು ಚರಣ್ ನಿರ್ಧರಿಸ್ತಾರೆ. ಇದರಿಂದ ತನ್ನ ಕ್ಲೋಸ್ ಫ್ರೆಂಡ್ ಮತ್ತೆ ಇಳೆಯರಾಜ ಸಹೋದರನ ಮಗನಾದ ವೆಂಕಟ್ ಪ್ರಭುವನ್ನ ಒಂದು ಕಥೆಯನ್ನ ರೆಡಿ ಮಾಡ್ಕೋ ಎಂದು ಹೇಳಿ ಆ ಕತೆ ಚರಣ್ಗೆ ಚೆನ್ನಾಗಿ ಇಷ್ಟವಾದ್ದರಿಂದ ಚೆನ್ನೈಯಲ್ಲಿರುವ ತನ್ನ ಕ್ಲೋಸ್ ಫ್ರೆಂಡ್ ಗಳ ಸಹಾಯ ಪಡೆದು ಆ ಮೂವಿಯನ್ನ ಪ್ರಾರಂಭಿಸ್ತಾರೆ. ಹೀಗೆ 2 ಕೋಟಿ ಬಜೆಟ್ ಅಲ್ಲಿ ಚೆನ್ನೈ 60028 ಎಂಬ ಮೂವಿಯನ್ನ ಮಾಡಿದಾಗ ಈ ಮೂವಿ ರಿಲೀಸ್ ಆಗಿ 20 ಕೋಟಿ ಸಂಗ್ರಹಿಸಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಇದರಿಂದ ಚರಣ್ಗೆ ಪ್ರೊಡ್ಯೂಸಿಂಗ್ ಮೇಲೆ ಮತ್ತಷ್ಟು ಆಸಕ್ತಿ ಹೆಚ್ಚಾಗುತ್ತೆ. ಇನ್ನು ಚಿಕ್ಕಂದಿನಿಂದ ವೆಸ್ಟರ್ನ್ ಕಲ್ಚರ್ಗೆ ರೂಢಿಯಾಗಿದ್ದ ಚರಣ್ ಹೆಚ್ಚಾಗಿ ಪಾರ್ಟಿಗಳು, ಫಂಕ್ಷನ್ಗಳು, ಗರ್ಲ್ ಫ್ರೆಂಡ್ಗಳು ಎಂದು ತನ್ನ ಟೀಮ್ನೊಂದಿಗೆ ಯಾವಾಗಲೂ ಬ್ಯುಸಿಯಾಗಿರ್ತಿದ್ದ. ಈ ಕ್ರಮದಲ್ಲೇ ವೆಂಕಟ್ ಪ್ರಭು ನಿರ್ದೇಶನದಲ್ಲಿ ಸರೋಜಾ ಎಂಬ ಮೂವಿಯಲ್ಲಿ ಚರಣ್ ಕೂಡ ಒಬ್ಬ ಹೀರೋ ಆಗಿ ಮಾಡ್ತಾರೆ. ಆ ಮೂವಿ 2008ರಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಇದರಿಂದ ಚರಣ್ಗೆ ಅತ್ತ ಪ್ರೊಡ್ಯೂಸರ್ ಆಗಿ ಇತ್ತ ಹೀರೋ ಆಗಿ ಸಕ್ಸಸ್ ಆಗಬಹುದೆಂಬ ವಿಶ್ವಾಸ ಬರುತ್ತೆ. ಇದರಿಂದ ಒಂದ್ ಕಡೆ ಆಕ್ಟರ್ ಆಗಿ ಮಾಡುತ್ತಲೇ ಮತ್ತೊಂದ್ ಕಡೆ ಪ್ರೊಡ್ಯೂಸರ್ ಆಗಿ ಕುಂಕುಮ ಪೂವು, ಕೊಂಜಂ ಪುರಾವ್, ಅರಣ್ಯಕಾಂಡ, ತಿರುಡಾ ಪೊಲೀಸ್, ಮನುಮಾನೆ, ಚೆನ್ನೈ 60028 ಪಾರ್ಟ್ 2 ಎಂಬ ಮೂವಿಗಳನ್ನ ಮಾಡ್ತಾರೆ. ಆದ್ರೆ ಆ ಮೂವಿಗಳೆಲ್ಲ ಬಾಕ್ಸ್ ಆಫೀಸ್ ನಲ್ಲಿ ಬೋಲ್ತಾ ಹೊಡೆದಿದ್ದರಿಂದ ಚರಣ್ ಆರ್ಥಿಕವಾಗಿ ಹಲವು ನಷ್ಟಗಳನ್ನ ಅನುಭವಿಸ್ತಾರೆ. ಹೀಗೆ ಈ ಮೂವಿಗಳನ್ನ ಮಾಡುವಾಗ ಬಜೆಟ್ ಮೀರಿ ಹೋಗಿದ್ರಿಂದ ತನ್ನ ತಂದೆಯನ್ನ ಹಣ ಕೇಳಲಾಗದೆ ಸ್ವಲ್ಪ ಸಾಲ ತಂದು ಮೂವಿಗಳನ್ನ ಮಾಡಿದ್ದರಿಂದ ಸಾಲ ನೀಡಿದವರು ಚರಣ್ ಅನ್ನ ಟಾರ್ಚರ್ ಮಾಡಲು ಪ್ರಾರಂಭಿಸ್ತಾರೆ. ಇದರಿಂದ ಮಾನಸಿಕವಾಗಿ ಕುಸಿದು ಹೋದ ಚರಣ್ ಏನ್ ಮಾಡ್ಬೇಕೆಂದು ತಿಳಿಯದ ಸ್ಥಿತಿಯಲ್ಲಿದ್ದಾಗ SPB ಅವರು ಮಗನ ಸ್ಥಿತಿಯನ್ನ ನೋಡಿ ಸಾಲಗಳನ್ನ ತೀರಿಸಲು ತನ್ನ ಆಸ್ತಿಗಳೊಂದಿಗೆ ತಾನು ಆಸೆಯಿಂದ ಕಟ್ಟಿದ ಸ್ಟುಡಿಯೋಗಳನ್ನ ಮಾರಿಬಿಡ್ತಾರೆ. ಇದು ಹೀಗಿರುವಾಗ ವೆಂಕಟ್ ಪ್ರಭು ಅಜಿತ್ ನೊಂದಿಗೆ ಮಂಗತ್ತ ಎಂಬ ಮೂವಿಯನ್ನ ಮಾಡ್ತಾರೆ.
ಆ ಮೂವಿ 2011ರಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಅದರಲ್ಲಿ ಆಕ್ಟ್ ಮಾಡಿದ ಡೈರೆಕ್ಟರ್ ಕೋದಂಡರಾಮ ರೆಡ್ಡಿ ಅವರ ಮಗ ವೈಭವ್ ರೆಡ್ಡಿ ಮೂವಿ ಸಕ್ಸಸ್ ಪಾರ್ಟಿಯನ್ನ ಏರ್ಪಡಿಸ್ತಾರೆ. ಆ ಪಾರ್ಟಿಗೆ ಚರಣ್ ತನ್ನ ಟೀಮ್ ನೊಂದಿಗೆ ಹೋದಾಗ ಅಲ್ಲಿ ವೆಂಕಟ್ ಪ್ರಭು ತನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆದ ಗ್ಲಾಮರಸ್ ಆರ್ಟಿಸ್ಟ್ ಸೋನಾ ಹೈಡನ್ ಅನ್ನ SP ಚರಣ್ಗೆ ಪರಿಚಯಿಸ್ತಾರೆ. ಹೀಗೆ ಇಬ್ಬರು ಮದ್ಯ ಸೇವಿಸಿ ಮಾತುಗಳ ನಡುವೆ ಮೇಲಿನ ಕೋಣೆಗೆ ಹೋದ್ರಿಂದ ಅವರನ್ನ ನೋಡಿದ ಕೆಲವರು ಮಾತನಾಡಲು ಹೋಗ್ತಿದ್ದಾರೆ ಎಂದು ಭಾವಿಸ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಸೋನಾ ಆ ಕೋಣೆಯಿಂದ ಗಟ್ಟಿಯಾಗಿ ಕೂಗುತ್ತಾ ಗದ್ದಲ ಮಾಡಿದ್ದರಿಂದ ಪಾರ್ಟಿಗೆ ಬಂದವರೆಲ್ಲರೂ ಕೋಣೆಗೆ ಹೋಗಿ ನೋಡಿದಾಗ ಸೋನಾ ಅಳುತ್ತಾ ಚರಣ್ ತನ್ನನ್ನ ಮಾಡಲು ಪ್ರಯತ್ನಿಸಿದನೆಂದು, ಎಷ್ಟೇ ಹೇಳಿದರೂ ಕೇಳದೆ ತನ್ನನ್ನ ಗಾಯಗೊಳಿಸಿದನೆಂದು ನೇರವಾಗಿ ಪಾಂಡಿ ಬಜಾರಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಚರಣ್ ಮೇಲೆ ದೂರು ನೀಡ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಸೋನಾ ತನ್ನ ಮೊಬೈಲಲ್ಲಿ ತೆಗೆದ ವಿಡಿಯೋಗಳು, ಫೋಟೋಗಳನ್ನ ತೋರಿಸಿದ್ದರಿಂದ ಪೊಲೀಸರು ಅದನ್ನ ನೋಡಿ ಚರಣ್ ಸ್ಟೇಷನ್ಗೆ ಕರೆದು ಕೇಳಿದಾಗ ಆತನು ಸೋನಾಳೊಂದಿಗೆ ಕೋಣೆಗೆ ಹೋದಾಗ ಅವಳು ತನ್ನ ಮೇಲೆ ಬಿದ್ದು ರೇಗಿಸಿದ್ಲು ಎಂದು, ನಂತರ ತಾನು ಅವಳೊಂದಿಗೆ ಸನಿಹವಾಗಿರಲು ಪ್ರಯತ್ನಿಸುತ್ತಿದ್ದಾಗಲೇ ಕೂಗಿ ಗದ್ದಲ ಮಾಡಿದಳು ಎಂದು ಹೇಳ್ತಾರೆ. ಇದರಿಂದ ಈ ವಿಷಯ ಬೆಳಗಾಗೋದ್ರೊಳಗಡೆ ಮೀಡಿಯಾದಲ್ಲಿ ಹರಡುತ್ತೆ. ಇಷ್ಟೇ ಅಲ್ಲದೆ ಈ ವಿಷಯದ ಮೇಲೆ ಆ ಸಮಯದಲ್ಲಿ ಕೆಲವರು ಮೀಡಿಯಾದಲ್ಲಿ ಮಾತನಾಡ್ತಾ ಚರಣ್ಗೆ ಮಹಿಳೆಯರ ವಿಷಯದಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ ಎಂದು, ಅದಕ್ಕೆ ಹೀಗೆ ಆಗಿರಬಹುದೆಂದು ಆತನನ್ನ ದೂಷಿಸುತ್ತಾ ಎಲ್ಲರೂ ಸೋನಾಗೆ ಬೆಂಬಲ ನೀಡಿದ್ದರಿಂದ ಜನರು ಈ ಸುದ್ದಿಗಳು ನಿಜವೆಂದು ನಂಬುತ್ತಾರೆ. ಅದಕ್ಕೆ ಬೆಂಬಲ ಎಂಬಂತೆ ಸೋನಾ ಮರುದಿನವೇ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಚರಣ್ ಮೀಡಿಯಾ ಮುಂದೆ ಬಂದು 1 ವಾರದಲ್ಲಿ ತನಗೆ ಸಾರಿ ಹೇಳದಿದ್ರೆ ತಾನು ಬಲವನ್ಮರಣ ಮಾಡಿಕೊಳ್ತೇನೆ ಎಂದು ಹೇಳಿದ್ದರಿಂದ ಈ ಇಶ್ಯೂ ಸೀರಿಯಸ್ ಆಗಿ ಟಿವಿ, ಮ್ಯಾಗಜಿನ್, ಪೇಪರ್ಗಳಲ್ಲೂ ಬರುತ್ತೆ. ಹೀಗೆ ಎಲ್ಲೆಡೆ ಈ ಸುದ್ದಿಗಳೇ ಇದ್ದಿದ್ದರಿಂದ SPB ಅವರು ಇಳಿದು ಸೋನಾ ಇರುವ ಆಸ್ಪತ್ರೆಗೆ ಹೋಗಿ ತನ್ನನ್ನ ಕೇಸು ಹಿಂದಕ್ಕೆ ತೆಗೆದುಕೋ ಎಂದು ಕೋರಿದಾಗ ಅದಕ್ಕೆ ಅವಳು 50 ಲಕ್ಷ ನೀಡಿದರೆ ಮಾತ್ರ ಈ ಕೇಸನ್ನ ಹಿಂದಕ್ಕೆ ತೆಗೆದುಕೊಳ್ತೇನೆ ಎಂದು ಹೇಳಿದ್ದರಿಂದ SPB ಅವರು ಇಳೆಯರಾಜ, ವೆಂಕಟ್ ಪ್ರಭು ಎಲ್ಲರೂ ಕೂಡಿ ಪಂಚಾಯಿತಿ ಹಾಕಿ 30 ಲಕ್ಷಕ್ಕೆ ಡೀಲ್ ಮಾಡಿದ್ದರು ಎಂದು, ಇದರಿಂದ ಸೋನಾ ಆ ಕೇಸನ್ನ ಹಿಂದಕ್ಕೆ ತೆಗೆದುಕೊಂಡಳು ಎಂಬ ಸುದ್ದಿಗಳು ಇಂಡಸ್ಟ್ರಿಯಲ್ಲಿ ಕೇಳಿ ಬರ್ತವೆ. ಇದು ಹೀಗಿರುವಾಗ ಮಗನನ್ನ ಹೀಗೆ ಬಿಟ್ರೆ ಆಗುವುದಿಲ್ಲವೆಂದು SPB ಅವರು 2012ರಲ್ಲಿ ಅಪರ್ಣಾ ಎಂಬ ಮಹಿಳೆಯೊಂದಿಗೆ ಚರಣ್ಗೆ 2ನೇ ಮದುವೆ ಮಾಡ್ತಾರೆ. ಮದುವೆಯಾದ ಕೆಲ ದಿನಗಳಲ್ಲೇ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲದೆ ಹೆಚ್ಚಾಗಿ ಜಗಳಗಳು ಆಗ್ತಾ ಇದ್ದುದರಿಂದ 2020ರಲ್ಲಿ ವಿಚ್ಛೇದನ ತೆಗೆದುಕೊಳ್ತಾರೆ. ಇದು ಹೀಗಿರುವಾಗ ಆಗ ಸ್ವಲ್ಪ ದಪ್ಪವಾಗಿದ್ದ ಚರಣ್ ಲಿಪೋಸೆಕ್ಷನ್ ಸರ್ಜರಿ ಮಾಡಿಸಿಕೊಂಡು ಸಣ್ಣಗಾಗಿ ಆರ್ಟಿಸ್ಟ್ ಆಗಿ ಮತ್ತೆ ತನ್ನ ಇನ್ನಿಂಗ್ಸ್ ಪ್ರಾರಂಭಿಸಬೇಕೆಂದುಕೊಳ್ತಾರೆ. ಆದ್ರೆ ಅದೇ ಸಮಯಕ್ಕೆ ಲಾಕ್ಡೌನ್ ಬರುವುದು, SPB ಅವರು ಕೋವಿಡ್ ಇಂದ ಮರಣ ಹೊಂದುವುದರಿಂದ ಒಮ್ಮೆಗೆ ಕುಟುಂಬದ ಜವಾಬ್ದಾರಿಗಳೆಲ್ಲ ಚರಣ್ ಮೇಲೆ ಬೀಳ್ತವೆ. ಇದರಿಂದ ಚರಣ್ ಪ್ರೊಡ್ಯೂಸರ್ ಆಗಿ, ಆಕ್ಟರ್ ಆಗಿ ಮಾಡಬೇಕೆಂಬ ಆಸೆಯನ್ನ ಬಿಟ್ಟು ಮತ್ತೆ ಸಿಂಗರ್ ಆಗಿ, ಹೋಸ್ಟ್ ಆಗಿ ತನ್ನ ಇನ್ನಿಂಗ್ಸ್ ಪ್ರಾರಂಭಿಸ್ತಾರೆ. ಇದು ಹೀಗಿರುವಾಗ ಚರಣ್ ಅವರು ಹಲವಾರು ಸೂಪರ್ ಡೂಪರ್ ಹಿಟ್ ಹಾಡುಗಳನ್ನ ಹಾಡಿದರೂ ಕೂಡ ಅವುಗಳನ್ನ SPB ಅವರೇ ಹಾಡಿದರೆಂದು ಎಲ್ಲರೂ ಭಾವಿಸಿದ್ದರಿಂದ ಚರಣ್ಗೆ ಜನರಲ್ಲಿ ಅಷ್ಟೊಂದು ಪ್ರಶಂಸೆ ಬರೋದಿಲ್ಲ. ಇದು ಹೀಗಿರುವಾಗ ಆ ಮಧ್ಯದಲ್ಲಿ ಚರಣ್ 7G ಬೃಂದಾವನ್ ಕಾಲೋನಿ ಮೂವಿ ಹೀರೋಯಿನ್ ಆದ ಸೋನಿಯಾ ಅಗರ್ವಾಲ್ ನನ್ನ 3ನೇ ಮದುವೆ ಮಾಡಿಕೊಳ್ಳಲಿದ್ದಾರೆ ಎಂಬ ಸುದ್ದಿಗಳು ಹಲ್ಚಲ್ ಮಾಡಿದ್ದರಿಂದ ಈ ಸುದ್ದಿಗಳಿಗೆ ಪ್ರತಿಕ್ರಿಯಿಸಿದ ಚರಣ್ ತಾನು ಸೋನಿಯಾಳೊಂದಿಗೆ ಫಾಲ್ ಎಂಬ ವೆಬ್ ಸೀರೀಸ್ ಮಾಡಿದ್ದೇನೆಂದು, ಅದರಲ್ಲಿ ತಾನೇ ಪ್ರೊಡ್ಯೂಸರ್ ಆಗಿ ವ್ಯವಹರಿಸಿದ್ದರಿಂದ ನಮ್ಮಿಬ್ಬರ ನಡುವೆ ಉತ್ತಮ ಸ್ನೇಹವಿದೆ ಎಂದು, ಇನ್ನೇನೂ ಇಲ್ಲವೆಂದು ಹೇಳಿ ರೂಮರ್ಸ್ ಗಳಿಗೆ ಫುಲ್ ಸ್ಟಾಪ್ ಹಾಕ್ತಾರೆ. ಹೀಗೆ ಇಲ್ಲಿಯವರೆಗೂ ಚರಣ್ 2500 ಹಾಡುಗಳನ್ನ ಹಾಡಿದ್ದಾರೆ. ಆಕ್ಟರ್ ಆಗಿ 14 ಸಿನಿಮಾಗಳನ್ನ, ಪ್ರೊಡ್ಯೂಸರ್ ಆಗಿ 10 ಸಿನಿಮಾಗಳನ್ನ ಮಾಡ್ತಾರೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.